ನೀವು ಭೂಮಿಗೆ ಉಪ್ಪು ಹಾಗೂ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಹೇಳಿದ ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಸುಮಧುರವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನದ ಈ ಕಾರ್ಯಕ್ರಮಗಳ ಮೂಲಕ ದೇವರ ವಾಕ್ಯದ ಅನೇಕ ಸತ್ಯಗಳನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿದ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 11ನೇ ವಚನದಿಂದ 28ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು ಯೇಸು ಕ್ರಿಸ್ತನು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನು, ತನ್ನ ವ್ಯಕ್ತಿತ್ವದಲ್ಲಿ ನಿರಂತರವಾದ ಹಾಗೂ ಪರಿಪೂರ್ಣನಾದ ಯಾಜಕನಾಗಿದ್ದಾನೆ ಹಾಗೂ ಆತನು ಪರಿಶುದ್ಧನು, ನಿರ್ದೋಷಿಯೂ ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಎಂಬುದನ್ನು ತಿಳಿದುಕೊಂಡೆವು. ಇದರೊಂದಿಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿದೆವು. ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ ಮೊದಲಿನ 5 ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಇಗೋ, ಬೇಗನೆ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಫಲ ನನ್ನ ಕೈಯಲ್ಲಿ ಅದೇ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಪ್ರಾರಂಭದ 5 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ನಿಜವಾದ ದೇವದರ್ಶನ ಗುಡಾರ, ಹೊಸ ಒಡಂಬಡಿಕೆಯು ಹಳೆಯದಕ್ಕಿಂತ ಉತ್ತಮವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಘನವಾದ ಪತ್ರಿಕೆಯ ಎದ್ದು ಕಾಣುವ ಗುರುತು ಹಿಂದಿನ ಅಧ್ಯಾಯದಲ್ಲಿಯೇ ನಿಜವಾಗಿಯೂ ಆರಂಭಗೊಂಡಿರುವುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನದಲ್ಲಿ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿರಿ, ಈ ವಿಭಾಗಕ್ಕೆ ಇದೇ ವಚನವು ಕೀಲಿ ಕೈಯಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜೀವದಿಂದ ಇರುವನು ಎಂಬುದರ ಮೇಲೆ ಒತ್ತನ್ನು ಇಡಲಾಗಿದೆ. ಆತನು ಶಿಲುಬೆಯ ಮೇಲೆ ಇರುವುದಿಲ್ಲ, ಆತನು ಸತ್ತು ಹೋಗಿರುವುದಿಲ್ಲ, ಆತನು ಸಮಾಧಿಯಲ್ಲಿಯೂ ಇರುವುದಿಲ್ಲ. ಆದರೆ ಆತನು ಮರಣವನ್ನು ಪಾತಾಳವನ್ನು ಜಯಿಸಿ ಸತ್ತವರೊಳಗಿಂದ ಎದ್ದು ಬಂದಿರುವನು. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂಥ ಮಹಾಯಾಜಕನು ನಮಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ ಎಂಬುದಾಗಿ ನೋಡುವಾಗ, ಈ ಸಂಗತಿಗಳು ಹಿಂದಿನ ಅಧ್ಯಾಯದ 25ನೇ ವಚನದಿಂದ ಹೇಳಲ್ಪಟ್ಟವಂಥವುಗಳಾಗಿವೆ. ಅವುಗಳನ್ನು ಮತ್ತೆ ನಾವು ಆರಂಭದಲ್ಲಿಯೇ ನೋಡಿಕೊಂಡಿದ್ದೇವೆ. ನೋಡಿರಿ, ಮುಖ್ಯವಾದ ಎಂಬ ಪದವನ್ನು ಪ್ರಧಾನ ಕೇಂದ್ರ ಬಿಂದು ಎಂಬುದಾಗಿ ತೆಗೆದುಕೊಳ್ಳಬಹುದು. ಈಗಾಗಲೇ ನಾನು ಹೇಳಿದಂತೆ ಇದು ಇಬ್ರಿಯರ ಪುಸ್ತಕದ ಎದ್ದು ಕಾಣುವ ಗುರುತಾಗಿರುತ್ತದೆ. ಮುಂದೆ ನಾವು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂಥ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಹಳೆಯ ಒಡಂಬಡಿಕೆಯ ಯಾವ ಯಾಜಕನೂ ಮಾಡಿರದಂಥ ಒಂದು ಸಂಗತಿಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದನು. ಆರೋನನ ವಂಶದ ಯಾವ ಯಾಜಕನಿಗೂ ದೇವದರ್ಶನದ ಗುಡಾರದಲ್ಲಿ ಕೂತುಕೊಳ್ಳಲಿಕ್ಕೆ ಯಾವ ಆಸನ ಅಥವಾ ಕುರ್ಚಿ ಅಲ್ಲಿ ಇರಲಿಲ್ಲ. ಅವರು ಯಾವಾಗಲೂ ಓಡಾಡುತ್ತಲೇ ಇರಬೇಕಾಗಿತ್ತು. ಯಾಕೆಂದರೆ ಅವರಿಗೆ ಮಾಡಲಿಕ್ಕೆ ಕೆಲಸಗಳು ಇರುತ್ತಿದ್ದವು. ನೋಡಿರಿ, ಈ ಎಲ್ಲ ಸಂಗತಿಗಳು ಸಮಾಪ್ತಿಗೊಂಡ ಯಜ್ಞದ ಕಡೆಗೆ ಬೆರಳು ಮಾಡಿ ತೋರಿಸುವ ಛಾಯೆಗಳಾಗಿದ್ದವು. ಈಗ ಯೇಸುಕ್ರಿಸ್ತನು ಸತ್ತ ನಂತರ ಎಲ್ಲವೂ ನೆರವೇರಿಸಲ್ಪಟ್ಟಿವೆ ಮತ್ತು ನಮ್ಮ ರಕ್ಷಣೆಗೆ ಅರ್ಹತೆಯನ್ನು ಪಡೆಯಲು ನಾವು ಸಾಕಷ್ಟು ಮಾಡಿದ್ದೇವೋ ಇಲ್ಲವೋ ಎಂಬುದರ ಕುರಿತಾಗಿ ನಾವು ಆಶ್ಚರ್ಯಪಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ನಾವು ಮಾಡಬೇಕಾದದ್ದು ಇಷ್ಟೇ, ಏನೆಂದರೆ ನಾವು ಯೇಸುಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಆತನೇ ನಮ್ಮ ರಕ್ಷಕನು ಎಂಬುದಾಗಿ
ಹೃದಯಪೂರ್ವಕವಾಗಿ ಆತನನ್ನು ನಂಬಬೇಕು. ಹೌದು, ಆತನು ನಮ್ಮ ವಿಮೋಚನೆಯ ಕಾರ್ಯವನ್ನು ಮುಗಿಸಿದ್ದರಿಂದ ಆಸನಾರೂಢನಾದನು. ನಾವು ಅದನ್ನು ಸ್ವೀಕರಿಸಿಕೊಳ್ಳಬೇಕೆಂದು ಆತನು ಪ್ರೀತಿಯಿಂದ ಕೇಳುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನವನ್ನು ಓದುವಾಗ, ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನು ಹಾಕದೆ ಕರ್ತನೇ ಹಾಕಿದ ನಿಜವಾದ ದೇವದರ್ಶನದ ಗುಡಾರದಲ್ಲಿ ಯಾಜಕೋದ್ಯೋಗ ನಡೆಸುವನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ಭೂಮಿಯ ಮೇಲೆ ಕಟ್ಟಲ್ಪಟ್ಟ ದೇವದರ್ಶನದ ಗುಡಾರಕ್ಕೆ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮುಖ್ಯ ಶಿಲ್ಪಿಯಾದ ಬೆಚಲೇಲನು ಮಾಡಿದನು. ಕೃಪಾಸನ ಮತ್ತು ದೀಪಸ್ತಂಭವು ಚೊಕ್ಕ ಬಂಗಾರದಿಂದ ಅಲಂಕೃತವಾಗಿದ್ದವು. ಅವೆಲ್ಲವುಗಳು ಪವಿತ್ರಾತ್ಮನಿಂದಲೇ ನಿರ್ದೇಶಿಸಲ್ಪಟ್ಟವುಗಳಾದಾಗ್ಯೂ ಅವು ಮನುಷ್ಯನಿಂದ ಮಾಡಲ್ಪಟ್ಟವುಗಳಾಗಿದ್ದವು. ಆದರೆ ಅದಕ್ಕೆ ವಿಭಿನ್ನವಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಪರಲೋಕದಲ್ಲಿ ಸ್ವತಃ ತಾನೇ ಹಾಕಿರುವ ದೇವದರ್ಶನದ ಗುಡಾರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 3 ಹಾಗೂ 4ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪ್ರತಿಯೊಬ್ಬ ಮಹಾಯಾಜಕನು ಕಾಣಿಕೆಗಳನ್ನು, ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನೇಮಕವಾಗಿರುತ್ತಾನಷ್ಟೆ. ಆದುದರಿಂದ ಸಮರ್ಪಿಸುವುದಕ್ಕೆ ಈ ಮಹಾಯಾಜಕನಿಗೂ ಏನಾದರೂ ಇರಬೇಕು. ಈತನು ಇನ್ನೂ ಭೂಮಿಯ ಮೇಲೆ ಇದ್ದದ್ದೇ ಆದರೆ ಯಾಜಕನಾಗಿರುತ್ತಿರಲಿಲ್ಲ. ಯಾಕಂದರೆ ಧರ್ಮ ನಿಯಮದ ಪ್ರಕಾರ ಕಾಣಿಕೆಗಳನ್ನು ಸಮರ್ಪಿಸುವವರು ಇದ್ದೇ ಇರುತ್ತಾರೆ ಎಂಬುದಾಗಿ. ದಯಮಾಡಿ ಗಮನಿಸಿರಿ, ಈ ಇಬ್ರಿಯರ ಗ್ರಂಥವು ಬರೆಯಲ್ಪಟ್ಟಾಗ ಯೆರೂಸಲೇಮಿನಲ್ಲಿ ದೇವಾಲಯವು ಇನ್ನೂ ಅಸ್ತಿತ್ವದಲ್ಲಿತ್ತು ಮತ್ತು ಅದರಲ್ಲಿ ಯಾಜಕರು ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು ಎಂಬುದನ್ನು ಈ ವಾಕ್ಯ ಭಾಗವು ಬಹು ಸ್ಪಷ್ಟಪಡಿಸುತ್ತದೆ. ಇದು ಬಹು ಆಸಕ್ತಿಕರವಾದ ವಿಷಯವಾಗಿರುತ್ತದೆ. ಮುಂದುವರೆದು ನಾವು 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವರು. ಮೋಶೆಯು ದೇವದರ್ಶನದ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಅಡವಿಯಲ್ಲಿ ದೇವದರ್ಶನ ಗುಡಾರವನ್ನು ಕಟ್ಟಬೇಕೆಂದು ಮೋಶೆಗೆ ಆದೇಶವನ್ನು ಕೊಟ್ಟಾಗ ಆತನು ಪರಲೋಕದಲ್ಲಿರುವ ನಿಜವಾದ ದೇವದರ್ಶನದ ಗುಡಾರದ ಮಾದರಿಯನ್ನು, ಅಂದರೆ ಕೃತಕವಲ್ಲದ ಮಾದರಿಯನ್ನು ಕೊಟ್ಟನು ಎಂದು ನಾನು ನಂಬುತ್ತೇನೆ. ಈ ದೇವದರ್ಶನದ ಗುಡಾರವು ತನ್ನ ಸರಳತೆಯಲ್ಲಿ ಯೇಸುಕ್ರಿಸ್ತನ ಮಾದರಿಯನ್ನು ಅಥವಾ ನಮೂನೆಯನ್ನು ಒದಗಿಸುತ್ತದೆ. ನೋಡಿರಿ ಪ್ರಿಯರೇ, ದೇವದರ್ಶನ ಗುಡಾರವು ಒಂದು ಗುಡಾರ ಎಂಬುದಾಗಿ ಕರೆಯಲ್ಪಡುತ್ತಿತ್ತು. ಅದರ ಬದಿಗಳು ಎರಡೂ ಕಡೆಗಳಲ್ಲಿಯೂ ಬಂಗಾರದಿಂದ ಹೊದಿಸಲ್ಪಟ್ಟ ನೆಟ್ಟಗಿರುವ ಹಲಿಗೆಗಳಿಂದ ಮಾಡಲ್ಪಟ್ಟಿದ್ದವು. ಅದು ಅಳತೆಯಲ್ಲಿ 30 ಮೊಳ ಉದ್ದ, 10 ಮೊಳ ಅಗಲವಾಗಿದ್ದು 2 ಅಂಕಣಗಳಾಗಿ ಬೇರ್ಪಡಿಸಲ್ಪಟ್ಟಿತ್ತು. ಮೊದಲನೆಯ ಅಂಕಣವು ಪರಿಶುದ್ಧ ಸ್ಥಳವಾಗಿತ್ತು. ಅದರಲ್ಲಿ 3 ಬೇರೆ ಬೇರೆ ಸಾಮಾನುಗಳಿದ್ದವು. ಅವು ಯಾವವೆಂದರೆ, ಮೊದಲನೆಯದಾಗಿ ಚೊಕ್ಕ ಬಂಗಾರದ ದೀಪಸ್ತಂಭ, ಎರಡನೆಯದಾಗಿ ನೈವೇದ್ಯವಾದ ರೊಟ್ಟಿಗಳನ್ನು ಇಡಲು ಒಂದು ಮೇಜು, ಮತ್ತು ಮೂರನೆಯದಾಗಿ ಧೂಪವನ್ನು ಅರ್ಪಿಸಲು ಬಂಗಾರದ ಯಜ್ಞವೇದಿ. ಇದರ ಮೇಲೆ ಧೂಪವನ್ನಲ್ಲದೆ ಬೇರೆ ಯಾವ ಯಜ್ಞವೂ ಸಮರ್ಪಿಸಬಾರದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ದೀಪಸ್ತಂಭವು ಲೋಕಕ್ಕೆ ಬೆಳಕಾಗಿರುವ ಯೇಸುಕ್ರಿಸ್ತನನ್ನು, ನೈವೇದ್ಯವಾದ ರೊಟ್ಟಿಯು ಜೀವಕರವಾದ ರೊಟ್ಟಿಯಾಗಿರುವ ಯೇಸುಕ್ರಿಸ್ತನನ್ನು ಮತ್ತು ಯಾಜಕರು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದ ಬಂಗಾರದ ಯಜ್ಞವೇದಿಯು ನಮ್ಮ ಶ್ರೇಷ್ಠ ಮಧ್ಯಸ್ಥನಾದ ಯೇಸುಕ್ರಿಸ್ತನನ್ನು ಸೂಚಿಸುತ್ತಿದ್ದವು. ಎಂಥ ಅಮೂಲ್ಯವಾದಂಥ ಸತ್ಯಾಂಶವಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಂತರ ಪ್ರಾಯಶ್ಚಿತ್ತದ ಮಹಾದಿನದಂದು ಮಹಾಯಾಜಕನು ಬೇರ್ಪಡಿಸುವ ತೆರೆಯನ್ನು ದಾಟಿಕೊಂಡು ಒಳಗಡೆಯ ಅಂಕಣವಾಗಿರುವ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುತ್ತಿದ್ದನು. ಅಲ್ಲಿ 2 ಸಾಮಾನುಗಳಿದ್ದವು. ಅವು ಯಾವವೆಂದರೆ, ಮೊದಲನೇದಾಗಿ ಒಡಂಬಡಿಕೆಯ ಮಂಜೂಷ. ಇದು ಜಾಲಿ ಮರದಿಂದ ಮಾಡಲ್ಪಟ್ಟು ಬಂಗಾರದಿಂದ ಹೊದಿಸಲ್ಪಟ್ಟ ಪೆಟ್ಟಿಗೆಯಾಗಿತ್ತು. ಇದರಲ್ಲಿ ದಶಾಜ್ಞೆಗಳು ಬರೆಯಲ್ಪಟ್ಟ ಕಲ್ಲಿನ ಹಲಿಗೆಗಳನ್ನು, ಮನ್ನವನ್ನು ತುಂಬಿಸಿಟ್ಟ ಪಾತ್ರೆಯನ್ನು ಹಾಗೂ
ಆರೋನನ ಚಿಗುರಿದ ಕೋಲನ್ನು ಇಡಬೇಕಾಗಿತ್ತು. ನೋಡಿರಿ, ದಶಾಜ್ಞೆಗಳು ಧರ್ಮಶಾಸ್ತ್ರವನ್ನು ನೆರವೇರಿಸಲು ಯೇಸು ಕ್ರಿಸ್ತನು ಬಂದಿರುವನು ಎಂಬ ನಿಜ ಸಂಗತಿಯನ್ನು ಕುರಿತು ಹೇಳುತ್ತಿದ್ದವು. ಪಾತ್ರೆಯಲ್ಲಿ ತುಂಬಿಸಿಟ್ಟ ಮನ್ನವು ಜೀವದ ರೊಟ್ಟಿಯಾಗಿರುವ ಯೇಸು ಕ್ರಿಸ್ತನ ಕುರಿತು ಮಾತಾಡುತ್ತಿದ್ದವು. ಹಾಗೂ ಆರೋನನ ಚಿಗುರಿದ ಕೋಲು ಪುನರುತ್ಥಾನನಾದ ಯೇಸು ಕ್ರಿಸ್ತನ ಕುರಿತು ಮಾತಾಡುತ್ತಿತ್ತು. ಇನ್ನು ಎರಡನೆಯದಾಗಿ ಒಡಂಬಡಿಕೆಯ ಮಂಜೂಷ. ಇದು ಅತ್ಯುನ್ನತವಾದಂಥ ಆಭರಣಗಳಿಂದ ಅಲಂಕೃತಗೊಂಡಿರುವ ಕೃಪಾಸನದಿಂದ ಮುಚ್ಚಲ್ಪಟ್ಟಿತ್ತು. ಅದರ ಮೇಲೆ ರೆಕ್ಕೆಗಳನ್ನು ಚಾಚಿಕೊಂಡಿರುವ 2 ಕೆರೂಬಿಗಳನ್ನು ಮಾಡಿಸಲಾಗಿತ್ತು. ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನು ಈ ಕೃಪಾಸನದ ಮೇಲೆ ರಕ್ತವನ್ನು ಇಡುತ್ತಿದ್ದನು. ಇದುವೇ ಆ ಆಸನವನ್ನು ಕೃಪಾಸನವನ್ನಾಗಿ ಮಾಡಿತ್ತು. ಪ್ರಿಯರೇ, ಇದು ದೇವರು ನೆಲೆಸುವಂಥ ಹಾಗೂ ಇಸ್ರಾಯೇಲ್ ಮಕ್ಕಳನ್ನು ಸಂಧಿಸುವಂಥ ಸ್ಥಳವಾಗಿತ್ತು. ಅಷ್ಟೇ ಅಲ್ಲದೆ ದೇವದರ್ಶನದ ಗುಡಾರದ ಸುತ್ತಲೂ 100 ಮೊಳ ಉದ್ದದ ಹಾಗೂ 50 ಮೊಳ ಅಗಲದ ನಾರಿನ ಬಟ್ಟೆಗಳ ಬೇಲಿಯಿಂದ ಸುತ್ತುವರಿಯಲ್ಪಟ್ಟ ಅಂಗಳವಿತ್ತು. ಹೊರಗಿನ ಅಂಗಳದಲ್ಲಿ 2 ಉಪಕರಣಗಳಿದ್ದವು. ಅವು ಯಾವವೆಂದರೆ, ಮೊದಲನೇದಾಗಿ ಎಲ್ಲ ಯಜ್ಞಗಳನ್ನು ಅರ್ಪಿಸಬೇಕಾಗಿದ್ದ ತಾಮ್ರದ ಪೀಠ. ಅಲ್ಲಿ ಪಾಪದ ಪ್ರಶ್ನೆಯು ವ್ಯವಹರಿಸಲಾಗಿತ್ತು. ಆದರೆ ಹೇಗೂ ಭಕ್ತರು ಇನ್ನೂ ಪಾಪ ಮಾಡುತ್ತಾದ್ದರಿಂದ ಅಲ್ಲಿ ಎರಡನೆಯದಾಗಿ ತಾಮ್ರದ ಗಂಗಾಳವನ್ನು ಇಡಲಾಗಿತ್ತು. ಅದರಲ್ಲಿ ಯಾಜಕರು ತಮ್ಮ ಕೈಕಾಲುಗಳನ್ನು ತೊಳೆದುಕೊಳ್ಳುತ್ತಿದ್ದರು. ಅದು ಪಾಪದಿಂದ ಶುದ್ಧೀಕರಣವನ್ನು ತೋರಿಸಿಕೊಡುತ್ತದೆ. ಈ ಪರಿಶುದ್ಧ ಸ್ಥಳದಲ್ಲಿ ಯಾಜಕರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದರು ಮತ್ತು ಆರಾಧಿಸುತ್ತಿದ್ದರು. ನೋಡಿರಿ, ನಾವು ಪ್ರಾರ್ಥಿಸುವಾಗ ದೇವರನ್ನು ಆರಾಧಿಸುವವರಾಗಿದ್ದೇವೆ, ಆತನ ವಾಕ್ಯವನ್ನು ಉಣ್ಣುವವರಾಗಿದ್ದೇವೆ ಮತ್ತು ಆತನ ಪ್ರಸನ್ನತೆಯ ಬೆಳಕಿನಲ್ಲಿ ಆತನಿಗೆ ವಿಧೇಯರಾಗಿ ನಡೆಯುತ್ತೇವೆ. ಇನ್ನು ಅತಿ ಪರಿಶುದ್ಧ ಸ್ಥಳದಲ್ಲಿ ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನು ಮಾತ್ರ ಪ್ರವೇಶಿಸುತ್ತಿದ್ದನು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದಾಗ ಆ 2 ಅಂಕಣಗಳನ್ನು ಬೇರ್ಪಡಿಸುವ ತೆರೆಯು ಮೇಲಿನಿಂದ ಕೆಳಗಿನವರೆಗೆ ಹರಿದು 2 ಭಾಗವಾಯಿತು. ಇದು ದೇವರ ಪ್ರಸನ್ನತೆಗೂ ಅತಿ ಪರಿಶುದ್ಧ ಸ್ಥಳಕ್ಕೂ ಎಂದೆಂದಿಗೂ ಮಾರ್ಗವು ತೆರೆಯಲ್ಪಟ್ಟಿದೆ ಎಂಬುದನ್ನು ಸೂಚಿಸಲು ಹೀಗಾಯಿತು. ಅಂದರೆ ಯೇಸು ಕ್ರಿಸ್ತನು ಸಮತಲವಾಗಿರುವ ದೇವದರ್ಶನದ ಗುಡಾರವನ್ನು ಸಮಕೋನವನ್ನಾಗಿ ಮಾಡಿದನು. ಹೀಗೆ ಮಾಡುವುದರಿಂದ ಅತಿ ಪರಿಶುದ್ಧ ಸ್ಥಳವು ಈಗ ಪರಲೋಕದಲ್ಲಿ ಇದೆ, ಯಾಕೆಂದರೆ ಆತನೂ ಅಲ್ಲಿದ್ದಾನೆ. ನೋಡಿರಿ, ಬಂಗಾರದ ವೇದಿಯು ಒಡಂಬಡಿಕೆಯ ಮಂಜೂಷವು ಈಗ ಪರಲೋಕದಲ್ಲಿ ಇರುತ್ತವೆ ಎಂದು ಮುಂದುವರಿಯುವ ಅಧ್ಯಾಯದಲ್ಲಿ ನಾವು ಧ್ಯಾನಿಸಲಿದ್ದೇವೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಅಲ್ಲಿರುವುದರಿಂದಲೇ ಅವೂ ಸಹ ಅಲ್ಲಿಯೇ ಇರುತ್ತವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಅರಣ್ಯದಲ್ಲಿ ಇಸ್ರಾಯೇಲ್ ಜನರೊಂದಿಗೆ ನಾವೇನಾದರೂ ಇದ್ದಿದ್ದರೆ, ಇಸ್ರಾಯೇಲರ ಪಾಳೆಯದ ಮಧ್ಯದಲ್ಲಿ ದೇವದರ್ಶನದ ಗುಡಾರವಿರುವುದನ್ನು, ಅದರ ಮೇಲೆ ಹಗಲಿನಲ್ಲಿ ಮೇಘಸ್ತಂಭವನ್ನು, ರಾತ್ರಿಯಲ್ಲಿ ಅಗ್ನಿಸ್ತಂಭವನ್ನು ನೋಡಿರುತ್ತಿದ್ದೆವು. ಮತ್ತು ಅಲ್ಲಿ ಯಾಜಕರು ಯಾವಾಗಲೂ ಅವಸರದಿಂದ ಓಡಾಡುತ್ತಿರುವುದನ್ನು, ಅವರು ತಮ್ಮ ಧರ್ಮಾಚರಣೆಗಳನ್ನು ಮಾಡುತ್ತಿರುವುದನ್ನು ನೋಡುತ್ತಿದ್ದೆವು. ಆದರೆ ಈಗ ಅದೆಲ್ಲವೂ ನೈಜತ್ವದ ಛಾಯೆಯಾಗಿತ್ತು. ಆ ನೈಜತ್ವವು ಪರಲೋಕದಲ್ಲಿತ್ತು. ಮತ್ತು ಇಂದು ಯೇಸು ಕ್ರಿಸ್ತನು ಪರಲೋಕದ ದೇವದರ್ಶನದ ಗುಡಾರದಲ್ಲಿ ನಮ್ಮೆಲ್ಲರ ಪರವಾಗಿ ಸೇವೆ ಸಲ್ಲಿಸುತ್ತಿರುವನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉತ್ತಮವಾದ ಯಥಾರ್ಥವಾದ ದೇವದರ್ಶನ ಗುಡಾರದಲ್ಲಿ ಸೇವೆ ಸಲ್ಲಿಸುತ್ತಿರುವನು. ಆತನು ದೇವರ ಸಿಂಹಾಸನವನ್ನು ಕೃಪಾಸನವನ್ನಾಗಿ ಮಾಡಿ, ನಾವು ಅಲ್ಲಿ ಶ್ರೇಷ್ಠವಾದ ಆತ್ಮವಿಶ್ವಾಸದೊಡನೆ ಆತನು ಅಲ್ಲಿರುವನು ಎಂಬ ಭರವಸೆಯೊಡನೆ ಬರುವಂತೆ ಮಾಡಿದ್ದಾನೆ. ನೋಡಿರಿ, ನಾವು ಆತನನ್ನು ನಮ್ಮ ಶಾರೀರಿಕ ಕಣ್ಣುಗಳಿಂದ ನೋಡಲಿಕ್ಕೆ ಆಗುವುದಿಲ್ಲ, ಹಾಗೂ ನಮ್ಮ ಶಾರೀರಿಕ ಕಿವಿಗಳಿಂದ ಆತನ ಸ್ವರವನ್ನು ಕೇಳಲಿಕ್ಕೆ ಆಗುವುದಿಲ್ಲ. ಆದರೆ ನಾವು ಆತನನ್ನು ಆತ್ಮೀಕ ಕಣ್ಣುಗಳಿಂದ ನೋಡಿ ಆತ್ಮೀಕ ಕಿವಿಗಳಿಂದ ಕೇಳಬಹುದು. ಇದು ಎಷ್ಟು ಅದ್ಭುತಕರವಾಗಿದೆಯಲ್ಲವೇ? ದೇವರಿಗೆ ಮಹಿಮೆಯುಂಟಾಗಲಿ.
ಬಹು ಆಸಕ್ತಿಯಿಂದ ದೇವರ ವಾಕ್ಯದ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಸಿಂಹಾಸನವನ್ನು ಕೃಪಾಸನವನ್ನಾಗಿ ಮಾಡಿದ್ದಾನೆ. ಈ ಕೃಪಾಸನದ ಬಳಿಗೆ ನಾವು ನಂಬಿಕೆಯಿಂದ, ಆತ್ಮವಿಶ್ವಾಸದೊಡನೆ ಮತ್ತು ಭರವಸೆಯೊಡನೆ ಬರಬೇಕು. ಯಾರು ಆತನನ್ನು ನಂಬುತ್ತಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕರ್ತನು ಕೊಡುತ್ತಾನೆ. ಯಾಕೆಂದರೆ ಯೇಸುವನ್ನು ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿ, ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಮಗೆ ರಕ್ಷಣೆಯಾಗುವುದು. ಹೌದು, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಮತ್ತು ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆದ್ದರಿಂದ ಪ್ರಿಯರೇ, ನಂಬಿಕೆಯಿಂದ ಕರ್ತನ ಕೃಪಾಸನದ ಬಳಿಗೆ ಬಂದು ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ ಮತ್ತು ದೇವರು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳಿರಿ. ಆತನೇ ಸತ್ಯ ದೇವರು, ನಂಬಿಗಸ್ತನು ಹಾಗೂ ನಿತ್ಯ ಜೀವವೂ ಆಗಿದ್ದಾನೆ. ಆಮೇನ್. ಪ್ರಿಯರೇ, ದೇವರ ಕೃಪೆಯಿಂದ ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದ ಮೊದಲಿನ 5 ವಚನಗಳ ಧ್ಯಾನವನ್ನು ಮಾಡಿದ್ದೇವೆ. ಈ 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ನಿಜವಾದ ದೇವದರ್ಶನದ ಗುಡಾರ, ಹೊಸ ಒಡಂಬಡಿಕೆಯು ಹಳೆಯದಕ್ಕಿಂತ ಉತ್ತಮವಾದದ್ದು ಹಾಗೂ ದೀಪಸ್ತಂಭವು ಲೋಕಕ್ಕೆ ಬೆಳಕಾಗಿರುವ ಕ್ರಿಸ್ತನನ್ನು, ನೈವೇದ್ಯವಾದ ರೊಟ್ಟಿಯು ಜೀವಕರವಾದ ರೊಟ್ಟಿಯಾಗಿರುವ ಕ್ರಿಸ್ತನನ್ನು ಮತ್ತು ಯಾಜಕರು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದ ಬಂಗಾರದ ಯಜ್ಞವೇದಿಯು ನಮ್ಮ ಶ್ರೇಷ್ಠ ಮಧ್ಯಸ್ಥನಾದ ಕ್ರಿಸ್ತನನ್ನು ಸೂಚಿಸುವುದನ್ನು ನಾವು ತಿಳಿದುಕೊಂಡಿರುತ್ತೇವೆ. ಒಡಂಬಡಿಕೆಯ ಮಂಜೂಷವು ಮತ್ತು ಅದರೊಳಗಡೆ ಇರುವ ಎಲ್ಲ ವಸ್ತುಗಳು ಯೇಸು ಕ್ರಿಸ್ತನ ಕುರಿತು ಮಾತನಾಡುವುದನ್ನು ತಿಳಿದುಕೊಂಡಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಅತೀ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯದ ಮೂಲಕವಾಗಿ ನೀನು ತೋರಿಸಿದ ಅನೇಕ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನೇ, ನಾವು ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ನಿನ್ನ ಮೂಲಕ ನಮ್ಮ ಜೀವಿತದಲ್ಲಿ ದಿನಾಲು ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ನಿನ್ನ ಚಿತ್ತವನ್ನು ನೆರವೇರಿಸಿಕೊಂಡು ಅವರು ನಿನ್ನನ್ನು ಆತುಕೊಂಡು ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ಜೀವಿಸುವುದಕ್ಕೆ ಸಹಾಯ ಮಾಡು. ಕಷ್ಟ, ದುಃಖ, ಸಮಸ್ಯೆ, ಕಣ್ಣೀರು, ಬೇಸರದಲ್ಲಿರುವವರಿಗೆ ಸಹಾಯ, ಬಿಡುಗಡೆ, ಆರೋಗ್ಯ, ಸಮಾಧಾನವನ್ನು ಕೊಟ್ಟು ನಡೆಸು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಪಾಲುಗಾರರಾಗಿ ಮಿಸ್ ಕಾಲ್ ನೀಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರತಿಯೊಬ್ಬರೂ ಕೂಡ ದಿನಾಲು ನಾವು ನೀಡುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಬೇಕೆಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ತಿರುಗಿ ಭೇಟಿಯಾಗೋಣ. ವಂದನೆಗಳು.